ಬನ್ನೇಘಟ್ಟ ರೋಡ್ ಯುವರ್ಸ್ ಕಾಲೋನಿಯಲ್ಲಿ ನಾವು ವಾಸವಾಗಿದ್ರೂ ಬಾಡಿಗೆ ಮನೆಯಲ್ಲಿ ಅಂಗಡಿ ಹಾಕ್ಕೊಂಡು ಇದ್ದೀವಿ. ಅಂದರೆ ಒಂದು 5 ವರ್ಷದಿಂದ 5 ವರ್ಷ ಆಯಿತು. 5 ವರ್ಷದಿಂದ ನಮಗೆ ಒಂದು 5 ಲಕ್ಷ ರೂಪಾಯಿ ಸಿಕ್ತು. 5 ಲಕ್ಷ ರೂಪಾಯಿ ಸಿಕ್ಕೋದ್ರೂ ಅಂಗಡಿ ಹಾಕ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಜೀವನಕ್ಕೆ ಸಾಲ್ತಾ ಇಲ್ಲ. ಒಂದು 5-6 ಪೇಷೆಂಟ್, ನಮ್ಮ ಯಂಗ್ಸರ್ ಬೇರೆ ಪೇಷೆಂಟು, ನಾವು ಮಕ್ಕಳು ಅವರು ಇರೋಲ್ಲ, ಒಂದು 5 ಜನ ಇದ್ದೀವಿ. ಇದ್ರೂ ಕೂಡ ಸಾಲ್ತಾ ಇಲ್ಲ. ಏನಾದರೂ ನೀವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ನಮಗೆ ಒಂದು ಸ್ವಲ್ಪ ಜಾಗ ಎಲ್ಲನ ನೋಡಿ ಈಸ್ಕೊಟ್ಟು ನಮಗೆ ಅನುಕೂಲ ಮಾಡಿಕೊಟ್ರೆ ಚೆಂದಾಗಿರ್ತದೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕಂದರೆ ನಾವು ಮನೆಯಲ್ಲಿ ಪೇಷೆಂಟ್ ಇದೆ, ಮಕ್ಕಳು ಮರಿಗಳಿದ್ದಾವೆ, ನಾವು ಜೀವನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಆ ಕಷ್ಟದಿಂದ ನೀವು ಅನುಕೂಲ ಮಾಡಿಕೊಟ್ರೆ ನಾವು ಸ್ವಲ್ಪ ಏನೋ ಸ್ವಲ್ಪ ಚೆಂದಾಗಿದ್ದೀವಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಾನು ಮ್ಯಾನೇಜ್ ಸ್ಕ್ಯಾವೆಂಜರ್ ಡಾಕ್ಟರ್ ಜಿ ಎನ್ ನಾಗೇಂದ್ರ ಮಾತಾಡೋದು. ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಮ್ಯಾನೇಜ್ ಸ್ಕ್ಯಾವೆಂಜರ್ ಸರ್ವೆಗಳು ಮಾಡಿಸಿದ್ದೀನಿ. ಸರ್ವೆಗಳು ಮಾಡಿಸಿ ಇವ್ರಿಗೆ ಬನ್ನೇರುಘಟ್ಟದಲ್ಲಿರುವ ಇವ್ರಿಗೆ ವಾರ್ಡ್ ನಂಬರ್ 194 ಅಂತ, ಅದರಲ್ಲಿ ಕೆಲವು ID ನಂಬರ್ಗಳೆಲ್ಲ ಕೊಟ್ಟವ್ರೆ. ಅದರಲ್ಲಿ ಕೆಲವ್ರಿಗೆ ಮಾತ್ರ ಒಂದು 5 ಲಕ್ಷ ರೂಪಾಯಿ ಕೊಡಿಸಿದ್ದೀನಿ. ಕೆಲವು ಜನಕ್ಕೆ ಬರಲಿಲ್ಲ ಸರ್. ಇವ್ರಿಗೆ ಸೋಮಪ್ಪನ ಕಡೆ 1 ರೂಪಾಯಿ ಕೂಡ ಬಂದಿಲ್ಲ. ಕಾರಣ ಏನಂದರೆ ಈ ಅಪ್ಪನಿಗೆ ಮನೆ ಇಲ್ಲ, ಮಠ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ 1 ರೂಪಾಯಿ ಬಂದಿಲ್ಲ. ಈ ಅಪ್ಪ ಎಲ್ಲೂ ನೋಡಿದ್ರು ಕೂಡ ಫುಟ್ಪಾತಲ್ಲೇ ಮಲ್ಕೊತಾ ಇದ್ದೀನಿ. ಮತ್ತು ಎಲ್ಲಾದರೂ ಹೋದರೆ ಕೂಡ ದಬ್ಬೆ ತೊಗೊಳ್ಳೋದು, ಆ ಕೆಲಸ ಈ ಕೆಲಸ. ಕಾರ್ಡ್ ಕೊಟ್ಟಿರೋದೇನಕ್ಕೆ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸದುಪಯೋಗ ಮಾಡಿಕೊಡ್ಬೇಕು ಅಂತಲೇ ಅಲ್ವಾ? ಆ ಕಾರ್ಡ್ ಕೊಟ್ಟರು ಕೂಡ ಏನು ಸುಖನೇ ಇಲ್ಲ. ಏನಂದರೆ ಪಾಪ ಇಂಥವ್ರು ಈಗ 1 ರೂಪಾಯಿ 2 ರೂಪಾಯಿಗೋಸ್ಕರ ಏನೋ ಅಲ್ಲಿ ಅಲ್ದಾಡ್ತಾ ಇದ್ದೇನೆ. ಆ ಮಳೆ ಗಿಳೆ ಬಂದರೆ ಎಲ್ಲಾದರೂ ಒಂದು ಕಡೆ ದೊಡ್ಕೊಂಡು ಮಲ್ಕೊಳ್ತಾ ಇದ್ದೀನಿ. ಅದರಿಂದ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಕೇಳ್ತೇನೆ ಅಂದರೆ, ಯಾವುದೋ ನಾವು ಕಷ್ಟಪಡ್ತಾ ಇದ್ದೀವಿ. ಒಂದು 20 ಎಕರೆ ಜಮೀನು ಹಾಕಿದ್ದೀನಿ, ನಾವು ಸ್ಟೇಟ್ ಕಮಿಟಿಯಲ್ಲಿ ಇಟ್ಟಿದ್ದೀನಿ. ಅದರಲ್ಲಿ ಇವ್ರಿಗೆ 20ಕ್ಕೆ 30 ಮನೆ ಕಟ್ಟಿಸಿ ಬೀಗ ಕೊಡ್ರಿ ಅಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಸರ್. ಅದರಿಂದ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ನಾನು ಕೇಳ್ಕೊಳ್ಳೋದು ಒಂದೇ, ಇಂಥ ಇಂಥ ಇವ್ರನ್ನ ನಾವು ಒಂದು ಮನೆ ಮಠ ಮಾಡಿಸಿ ಇವರು ಮಾಡಿದರೆ ನಮ್ಮ ನಂದದೀಪ ಆಗುತ್ತಂತ ಈಗ ಬೇಡ್ಕೊಳ್ತಾ ಇದ್ದೀನಿ ಸರ್. ಜೈ